ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಪೆನ್ ತಟ್ಟಿ ಶಬಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೆ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಂಜನೇಯನ ಅಂಶ ಏನಿದೆ, ಅದರಲ್ಲಿ ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆ್ಯಕ್ಚುಲಿ ನಾಗಿರಿ ಡೇಸ್ ಅವ್ರ ಫಸ್ಟು ಕಥೆಗಳಿಗೆ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದರೆ ಈ ಥರ ಸಿನಿಮಾ, ಈ ಥರ ಇದು ಹೀಗೆ, ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟಲ್ಲಿ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ಥರ ಹೇಳಿದಾಗ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನ ಎಲ್ಲೋ ಒಂದು ಕಡೆ ಎಡುವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸಲ್ಲಿ ಸ್ಕ್ರಿಪ್ಟ್ನ ತೊಗೊಂಡೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಇದೆ, ಅದನ್ನು ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಆ ಥರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದ್ರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವುದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ಥರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದ್ರೆ ಸಾಧಾರಣ ಮನುಷ್ಯ, ಅಂದ್ರೆ ತೀರಾ ಏನು ಹೀರೋ ಅಂದ್ರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ. ಅವನ ಜೀವನದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಇಲ್ಲ ಅದು ಏನಕ್ಕೆ ನನಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಧನ್ಯವಾದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡು ಬಂದಾಗ ಇಲ್ಲ ಈ ಪಾತ್ರ ನೀನೇ ಮಾಡಬೇಕು, ನಿನ್ನ ಕೈಯಲ್ಲಿ ಮಾಡಿಸ್ಬೇಕು. ನಾನು ಅಂದ್ರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ, ಅದಕ್ಕೆ ವಿಜಯ ರಾಘವೇಂದ್ರ ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡಿ ನನಗೆ ಎಲ್ಲೆಲ್ಲ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರೆಡ್ಡಿ ಸರ್ ಈ ತರ ಕಥೆ ಹೇಳಿದಾಗ, ಗಂಗಣ್ಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಅದು ಯಾವ ಥರನಾರು ಆಗ್ಬೋದು. ಸೊ ಹಾಗಾಗಿ ನಾನು ಚೂಸ್ ಮಾಡ್ತಿಲ್ಲ, ನನ್ನನ್ನು ಚೂಸ್ ಮಾಡ್ತೇನೆ, ಅದು ನನ್ನ ಅದೃಷ್ಟ. ಸರ್ ಅದಕ್ಕೆಲ್ಲ ನಾವು ದಾಸಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಯಾವುದೇ ಒಂದು ಫ್ರೇಮನ್ನ ದಾಸಣ್ಣ ಶೂಟಲ್ಲಿ ಆದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟಪಡ್ತಾರ ಅಂತ ಅನ್ಸುತ್ತೆ. ಆದ್ರೆ ರಿಸಲ್ಟ್ ನೋಡಿದಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ಕೆಲವು ಸಲ ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ, ಅವರು ಹಠ ಮಾಡಿ ನೀನ್ ಸ್ವಲ್ಪ ಫ್ರೇಮ್ ಒಂದ್ಸಲ ನೋಡು ಅಂತ. ನಾನು ಏನ್ ತಪ್ಪು ಮಾಡೋದಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗೆ ಅನ್ಸುತ್ತೆ. ಸೊ ಆ ಥರ ಒಬ್ಬ ಕಲಾವಿದನಿಗೆ ತುಂಬಾ ಕಾನ್ಫಿಡೆನ್ಸ್ ನ ಕೊಡ್ತಾರೆ. ಅಂತ ಕೆಲಸ ರಿಸಲ್ಟ್ ಇವಾಗ ನೋಡಿ. ಹೌದೌದು ಸರ್, ಅವ್ರು ಗ್ಯಾಪೇ ಕೊಡಲ್ಲ. ಇಲ್ಲಿ ಮುಗಿತಿದ್ದಂಗೆ ಇನ್ನೊಂದ್ ಕಡೆ ನಿಂತ್ಕೊಂಡು ಅಂತಿರ್ತಾರೆ. ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ. ನಾವ್ ಏನ್ ಅನ್ಕೊಂಡಿರೋ ಲೈಟಿಂಗ್ ಮಾಡ್ತಾರೆ, ಆರಾಮಾಗಿ ಕುತ್ಕೊಳ್ಳೋಣ ಅಂತ. ಕಾಫಿ ಗ್ಲಾಸ್ ಹಿಂಗ್ ಕೈಗೆ ಬರುತ್ತೆ, ರೆಡೇ ಅಂತ ಒಂದು ಸೌಂಡ್ ಬರುತ್ತೆ ಅಲ್ಲಿಂದ. ಆ ತರ ಕಾನ್ಸ್ಟೆಂಟ್ಲಿ ಅವನ ತೋರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂತ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೇನ್ ಲೀಡರ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ.
ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಆಫ್ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಾನು ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರು ಬೈದಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಬ್ಜೆಕ್ಟು ನಾನು ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಮಾಡಿರೋದು ಆರ್ ಅನಂತರಾಜ್ ಅವರು. ಸರ್, ಕಾರಣ ಅಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವಗಳು ಏನು ತೊಂದರೆಗಳು ಈಡಾಗ್ತದೆ, ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಮನೆಗೆ ಇದ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು, ಅನಾಹುತಗಳಿಗೆ ಇದು ಸಾರ್ ಕತೆ ಹೇಳ್ತಾ ಇದ್ದೀರಾ ನೀವು? ಕತೆ ಹೇಳ್ತಾ ಇದ್ದೀರಾ? ನಮ್ಮ ವಿಜಯ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಹೌದು ಸರ್. ಇದು ನಿರ್ಮಾಪಕರಿಗೆ 20 ವರ್ಷದ ಅನುಭವ ಇದೆ ಸರ್. ಇದು ಕತೆ ಅಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯುವ ಕತೆ ಇದೆ ಸರ್. ನಿಮ್ಮ ಹತ್ರ, ನಮ್ಮ ಹತ್ರ, ನಮ್ಮ ಮನೆಗಳಲ್ಲಿ ನಡೆಯುವ ಕಥೆಗಳು, ಅದನ್ನೇ ಮಾಡಿದ್ದೀವಿ. ಚೆನ್ನಾಗಿದೆ ಇದು. ಹಾಂ, ಹೌದು, 100% ಸರ್. ತುಂಬ ಚೆನ್ನಾಗಿದೆ. ತಾವು ನೋಡಿದ್ರೂ ಖುಷಿ ಆಗ್ತದೆ. ಪರವಾಗಿಲ್ಲಪ್ಪ, ಇವ್ರು ಕತೆ ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ ಅನ್ನೋದು ನಿಮ್ಮಲ್ಲಿ ನಾವು ನಿಮ್ಮನ್ನ ಪೂಜೆಗೂ ಕರೆದಿದ್ವಿ, ಎಂಡಿಂಗೂ ಕರೆದಿದ್ದೀವಿ. ಎಲ್ಲ ನೀಟಾಗಿ ಮಾಡ್ಕೊಂಡು ಬಂದಿದ್ವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಪಕ್ಕಾ ಫ್ಯಾಮಿಲಿ ಡ್ರಾಮಾ. ಒಂದು ವಲ್ಗ್ಯಾರಿಟಿ ಇಲ್ಲ, ನೋ ವಲ್ಗ್ಯಾರಿಟಿ, ನಥಿಂಗ್, ಏನೂ ಇಲ್ಲ. ಫ್ಯಾಮಿಲಿ ಪಕ್ಕ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡಿದ್ದೀವಿ. ಕೆಲವು ಲೋಕಲ್ ಕೇಬಲ್ಸ್ನ ನಾವು ಟಾರ್ಗೆಟ್ ಮಾಡಿದ್ವಿ ಸರ್. ಯಾಕಂದರೆ ಲೋಕಲ್ ಕೇಬಲ್ಸು ತುಂಬ ಯೂಸ್ ಆಗ್ತಾ ಇದೆ ಇವಾಗ. ಮೊಬೈಲ್ ಬಿಟ್ಟರೆ ಲೋಕಲ್ ಕೇಬಲ್ಸ್ ಇದೆ. ನಾವು ಹುಬ್ಳಿ ಮತ್ತು ಗಂಗಾವತಿ, ಆಲ್ಮೋಸ್ಟ್ ದಾವಣಗೆರೆ, ಚಿತ್ರದುರ್ಗ ಎಲ್ಲ ಲೋಕಲ್ ಕೇಬಲ್ಸ್ಗೂ ಸಾಂಗ್ ಮತ್ತು ಟ್ರೈಲರ್ ಕೊಟ್ಟಿದ್ದೀವಿ ಸರ್. ಸೂಪರ್ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಎಲ್ಲ ಕಡೆ ಸರ್. ಎಲ್ಲ ಆಲ್ಮೋಸ್ಟ್ ಹೌದೌದು ಸರ್, ಹೌದೌದು ಸರ್, ಹೌದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಮಾರುತಿಯವರು ತುಂಬ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರು ಆ್ಯಕ್ಚುಲಿ ಮಾರುತಿ ಕ್ಲೈಮ್ಯಾಕ್ಸ್ ಫೈಟ್ ಮಾಡಬೇಕಾದ್ರೆ ಅವ್ರಿಗೆ ಲಿಗ್ಮೆಂಟ್ ಆಗ್ತದೆ ಅವ್ರಿಗೆ. ಅವರು ತುಂಬ ಆ ಟೈಮಲ್ಲೂ ಶೂಟ್ ನಾನು ನಿಲ್ಲಿಸಬಾರ್ದು ಅಂದ್ಬಿಟ್ಟು ಮಿಡ್ ನೈಟ್ ಶೂಟ್ ಮಾಡಿಲ್ಲ ಫುಲ್ಲು. ಇಡೀ ಎವ್ರಿಡೇ 6 ಡೇಸೂ ನೈಟ್ ಶೂಟಿಂಗೇನೆ. ಭಾಳ ಕಷ್ಟಪಟ್ಟು ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆಮೇಲೆ ಮಾರುತಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಸರ್. ಸುಮಾರು ಒಂದು 20 ಮಿನಿಟ್ಸ್ ಬರ್ಬೋದು ಸರ್, 20 ನಿಮಿಷ ಬರುತ್ತೆ. ಅದ್ರ ತಕ್ಕ ಅದು ನಮ್ಮ ಇವರು ಗಣೇಶ್ ಕೆರೂರು ಒಂದು ಒಳ್ಳೆಯ ಸಾಂಗ್ ಆಡಿದ್ದಾರೆ. ಸಾಂಗು ಸೂಪರ್ ಹಿಟ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಸಾಂಗ್ ಅದು. ಸೊ ಇದೆಲ್ಲ ನಿಮ್ಮ ಇವಾಗ ನಮ್ಮನ್ನು ಕಾಪಾಡಬೇಕಾಗಿರೋದು ನೀವುಗಳು, ನಿಮ್ಮ ಕೈಲಿ ಇದು. ದಯವಿಟ್ಟು ದಳ ಸೇರಿಸಿ ಸರ್ ನಮ್ಮ ಪ್ರೊಡ್ಯೂಸರ್ನ. ಥ್ಯಾಂಕ್ ಯು. ಆ್ಯಂಡ್ ಗಣೇಶ್ ರಾವ್ ಸರ್, ನಂದು ಮತ್ತು ಇವ್ರದ್ದು ಕಾಂಬಿನೇಷನ್ ಸೀನ್ಗಳಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತವಾಗ್ಲೂ ನಾವೊಂದು ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಅವ್ರ ಕಾಲದಲ್ಲೆಲ್ಲ ತೂಗುದೀಪ್ ಶ್ರೀನಿವಾಸ್ ಅವರು, ಪ್ರಭಾಕರ್ ಅವರು, ಅವ್ರದ್ದೆಲ್ಲ ಕಾಂಬಿನೇಷನ್ ಒಂದು ಜೋಡಿ ವಿಲನ್ಗಳು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಮ್ಮದು ಚೆನ್ನಾಗಿ ಮೂಡಿ ಬನ್ನಿ ಅಂತ ಅಂದ್ಕೊಳ್ತೀವಿ. ಅದಕ್ಕೆಲ್ಲ ಕ್ರೆಡಿಟ್ಸ್ ಆಗಿ ಮೇಯ್ನಾಗಿ ಅನಂತರಾಜ್ ಅವ್ರಿಗೆ ಹೋಗ್ಬೇಕು. ಯಾಕಂದರೆ ಎಲ್ಲ ಪಾತ್ರಗಳನ್ನು ಕೂಡ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಶ್ರೀಮತಿ ಸಿಂಧೂರ ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೀಮತಿ ಸಿಂಧೂರ
ಇದೇ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಾಜ್ಯದಾದ್ಯಂತ. ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರು, ಎಕ್ಸ್ಪೀರಿಯನ್ಸ್ಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಜೈ ಆಂಜನೇಯ, ಜೈ ಆಂಜನೇಯ ಅನ್ಬೋದು. ಜೊತೆಗೆ ಇಡೀ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ವಯಸ್ಸಾಗುತ್ತೆ, ಆದರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವಿಜಯ ರಾಘವೇಂದ್ರ ಅವ್ರಿಗೆ ವಯಸ್ಸೇ ಆಗಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಬ್ಯೂಟಿಫುಲ್ ಹೀರೋಯಿನ್ನು, ಹಾಗೆ ಬಲರಾಮನ್ ಪಾತ್ರದಾಗೆ ಬಹಳ ಅಜಾನುಬಾಹು ನಮ್ಮ ಪ್ರಸನ್ನ ಅವರು, ಮತ್ತು ನನ್ನ ಮಗಳ ಪಾತ್ರ ಮಾಡಿರೋ ರೇಷ್ಮಾ, ಮತ್ತು ನಮ್ಮ MMKR ಮದನ್ನ, ಆಮೇಲೆ ಹೇಳ್ತೀನಿ ಏನಂತ, ರೋಹಿತ್ತು, ಮತ್ತು ಚಿಣಿಮಣಿ ಚಿಂತಾಮಣಿ ಅಂದರೆ ಅಂಜಲಿ ಆ ಪಾತ್ರ ಮಾಡಿದ್ದಾರೆ ಅವರು. ಸೊ ಇದರಲ್ಲಿ ನನ್ನ ಪಾತ್ರ ನಮ್ಮ ಅಣ್ಣ ಅವರು, ವಿಷ್ಣು ಸರ್, ಅಂಬರೀಷ್ ಅವರೆಲ್ಲ ಮಾಡ್ತಾ ಇದ್ದಂಥ ಒಂದು ಕೌಟುಂಬಿಕ ಚಿತ್ರದಲ್ಲಿ ಒಬ್ಬ ವಿಲನ್ ಹೇಗಿರ್ತಾರೆ, ಮನೆ ಒಳಗಡೆ ಇರೋ ವಿಲನ್ನ ಅವನ ಕೈಲಿ ಸಾಧನೆ ಆಗಲ್ಲ ಅಂದಾಗ ಬೇರೆ ವಿಲನ್ ಹುಡ್ಕೊಂಡು ಹೋಗ್ತಾರಲ್ಲ, ಆ ಥರದೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಜೊತೆಗೆ ಈ ಸರಿ ಸಿನಿಮಾಟೋಗ್ರಫಿಗೆ ಏನಾದರೂ ಪ್ರಶಸ್ತಿ ಬರುತ್ತೆ ಅಂದರೆ ನಮ್ಮ PHK ದಾಸಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಪ್ರೊಡ್ಯೂಸರ್ ಫ್ರೆಂಡ್ಲಿ ನಿರ್ದೇಶಕರು ಅಂದರೆ ನಿಜವಾಗ್ಲೂ ನಮ್ಮ ಅನಂತರಾಜ್ ಅವರು ಅಂತ ಹೇಳ್ಬೋದು. ಅನಂತರಾಜ್ ಈಗ ಹೈ ಬಡ್ಜೆಟ್ ಸಿನಿಮಾಗಳಂದ್ರೆ ಹೀರೋ ಮುಖನೂ ಕಾಣಿಸಲ್ಲ, ಹೀರೋಯಿನ್ ಮುಖನೂ ಕಾಣಿಸಲ್ಲ, ಎಲ್ಲ ಕತ್ಲೆ ಇರ್ತದೆ. ಅದನ್ನ ಪ್ಯಾನ್ ಇಂಡಿಯಾ ಅಂತ ಒಂದು ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಇದು ಕೂಡ ಹೈ ಬಡ್ಜೆಟ್ ಸಿನಿಮಾ, ಇದ್ರೆಲ್ಲರ ಮುಖನೂ ಚೆನ್ನಾಗಿ ತೋರಿಸಿದ್ರೆ PHK ದಾಸ್ ಅವರು. ಸೊ ಹಾಗಾಗಿ ಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು ನಿಜ ರೆಕಾರ್ಡ್ ಮಾಡಿದ್ರೆ ತಮಿಳ್ ವಿಜಯ್ ವರ್ಸಸ್ ಕನ್ನಡ ವಿಜಯ್ ಅಂತ ಒಂದು ರೆಕಾರ್ಡ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮ ಕನ್ನಡ ಅಭಿಮಾನಿಗಳಲ್ಲಿ ಅದನ್ನ ಕೇಳ್ಕೊಳ್ತೀನಿ ಕೂಡ. ಯಾಕಂದ್ರೆ ಇವತ್ತು ವಿಜಯ್ ಅವರಿಗೆ ನಾ ಸಿನಿಮಾ ಏನು ಕ್ಲಿಕ್ ಆಗ್ಲಿ ಬಿಡ್ಲಿ ಏನೋ ಲಿಕ್ಕಕ್ಕೆ ಬರೋದಾಗಿ CM ಆಫ್ ತಮಿಳುನಾಡು. ಬಟ್ ನಮ್ಮ ವಿಜಯ ರಾಘವೇಂದ್ರ ಅವರು ಚಿನ್ನಾರಿ ಮುತ್ತ ಈ ಪಿಕ್ಚರ್ ಇಂದನೂ ಅದ್ಭುತ ಯಶಸ್ಸನ್ನ ಗಳಿಸ್ಲಿ, ನಿರ್ಮಾಪಕರು ಒಳ್ಳೆ ದುಡ್ಡಾಗ್ಲಿ, ನಾಗಿರೇಡ್ ಇನ್ನೂ ಒಂದು 2-3 ಸಿನಿಮಾಗಳಿಂದ ಮಾಡ್ಲಿ, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಕೂಡ ಬೆಂಬಲವನ್ನ ಕೊಡ್ಲಿ, ಅನಂತರಾಜ್ ಅವರು ಕೂಡ ನಿರ್ದೇಶನವನ್ನು ಮಾಡ್ಲಿ ಅಂತ ಭಗವಂತನ ಬೆಳೆದ.